Praise Lord. Good afternoon, everybody. Today, word Matthew chapter 11, word 28 to 30. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಇದರದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನೂ ದೀನ ಹೃದಯದವನು ಆಗಿರುವುದರಿಂದ ನೀವು ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕಂಡುಕೊಳ್ಳುವಿರಿ. ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಆಗಿದೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ವಾಕ್ಯವಾಗ ನಾವು ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಉದುವಾದಂಥ ಕರೆ. ಸಮಸ್ತ ಮನುಷ್ಯರಿಗೂ ಸಹ ಇದು ದೇವರಿಂದ ಬಂದಂತಹ ಉದುವಾದಂಥ ಕರೆ. ಆ ಕರೆ ಏನು ಅಂದರೆ, ನಿಜವಾಗ್ಲೂ ಇದು ಉದುವಾದಂಥ ಕರೆ ಏನಂದರೆ, ಖಚಿತವಾಗಿ ಇದು ಉದುವಾದಂಥ ಕರೆನೇ, ನಂಬೋರಿಗೆ, ನಂಬದಿದವ್ರಿಗೆಲ್ಲ. ವಾಕ್ಯವಾಗಿ ಹೇಳುತ್ತೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಯಾವುದಕ್ಕೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು? ನಾವು ಕಷ್ಟಪಡ್ತಿದ್ದೀವಿ, ಹೊರೆ ಹತ್ತಿದ್ದೀವಿ, ಬಾಧೆ ಪಡ್ತಾ ಇದ್ವಿ, ಹಿಂಸೆ ಅನುಭವಿಸ್ತಾ ಇದ್ದೀವಿ, ನೋವಿನಲ್ಲಿದ್ದೀವಿ, ಸಮಾಧಾನ ಬಾಧಿಸಲ್ಪಟ್ಟಿದೆ. ಸಮಾಧಾನ ಉಂಟೋ? ಇರಲ್ಲ. ಇರ್ಬೋದು, ಅದು ಎಷ್ಟುವರೆಗೂ ಇರುತ್ತೆ, ಸ್ವಲ್ಪ ಮಾತ್ರ ಸಮಾಧಾನ ಇರುತ್ತೆ. ಸಮಸ್ಯೆಗಳು, ಕಷ್ಟಗಳು ಬಂದಾಗ ಸೋತು ಹೋಗಿ ನಿರಾಸರಾಗಿ ಬಾಧಿಸಲ್ಪಟ್ಟಂಥ ಸಮಾಧಾನ, ಎಷ್ಟೇ ಐಶ್ವರ್ಯ, ಹಣ, ಅಂತಸ್ತು, ಅಧಿಕಾರ ಇರ್ಬೋದು, ಸಮಾಧಾನ ಉಂಟೋ? ಇರಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಇರ್ತಕ್ಕಂಥದ್ರ ಮೇಲೂ ಸಹ ಧೈರ್ಯ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸಮಾಧಾನ ಮನುಷ್ಯನಿಗೆ ಇರಲ್ಲ. ಅದಕ್ಕೆ ವಾಕ್ಯ ಬಗ್ಗೆ ಹೇಳುತ್ತೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ, ದೇವರು ವಿಶ್ರಾಂತಿ ಕೊಡ್ತೀನಿ. ಉದುವಾದ ಕರೆ ನಂಬುವರೆಲ್ಲರಿಗೂ, ಎಲ್ಲ ಮನುಷ್ಯರಿಗೂ. ನಾನು ಸಾತ್ವಿಕನೂ ದೀನ ಹೃದಯದವನು ಆಗಿರುವುದರಿಂದ ನೀವು ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕಂಡುಕೊಳ್ಳುವಿರಿ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನಿಮ್ಮ ಆತ್ಮಕ್ಕೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ನಾನು ವಿಶ್ರಾಂತಿಯನ್ನು ಕೊಡ್ತೀನಿ, ನೀವು ವಿಶ್ರಾಂತಿಯನ್ನು ಕಂಡುಕೊಳ್ತೀರಾ. ಯಾವುದು? ನಿಮ್ಮ ಆತ್ಮ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. 1ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ದೇವರ ಸೃಷ್ಟಿಯ ಕಾರ್ಯವನ್ನು ನೋಡ್ತೀವಿ. 2ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಆತನು 7ನೇ ದಿನ ಸಮಸ್ತವನ್ನು ಉಂಟು ಮಾಡಲು, ವಾಕ್ಯ ಬಗ್ಗೆ ನೋಡ್ಬಿಡೋಣ. ಜೆನಿಸಿಸ್ 2:1-2. ಹೀಗೆ ಭೂಮಿ ಆಕಾಶವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಸಂಪೂರ್ಣವಾದವು. 7ನೇ ದಿನದಲ್ಲಿ ದೇವರು ತಾನು ಮಾಡಿದ್ದು ತನ್ನ ಎಲ್ಲ ಕೆಲಸವನ್ನು ಮುಗಿಸಿದ ಮೇಲೆ ವಿಶ್ರಾಂತಿ ಹೊಂದಿದನು. ವಿಶ್ರಮಿಸಿಕೊಂಡರು. ದೇವರಿಗೆ ಸ್ತೋತ್ರ. ದೇವರು ವಿಶ್ರಮಿಸಿಕೊಂಡರು ಅಂದರೆ ವಿಶ್ರಾಂತಿಯನ್ನು ಪಡ್ಕೊಂಡ್ರು. ಯಾವತ್ತು? 7ನೇ ದಿನ. ಎಗೇನ್ ಮತ್ತೆ 2ನೇ ದಿನ ಮನುಷ್ಯನ ಜೀವನ ಕಟ್ಟಿದ್ದಾರೆ ಸಂಪೂರ್ಣವಾಗಿ. ಅದು ಓಕೆ. ಅದರ ಮೊದಲನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು, ಯಾರೂ ಇಲ್ಲದಾಗ. ಆದಿ ಅನ್ನೋ ಪದ ಏನು ತಿಳಿಸಿದ್ರೆ, ಯಾರೂ ಇದ್ದಿದ್ದಾಗ ಒಬ್ಬರಿದ್ದರು, ಅವರು ದೇವರಾಗಿದ್ದರು, ಅವರು ಎಲ್ಲವನ್ನು ಉಂಟು ಮಾಡಿದ್ರು ಅಂತ ವಾಕ್ಯ ಹೇಳುತ್ತೆ. ಅಲ್ಲಿಂದ ಶುರುವಾಗಿ 1ನೇ ಅಧ್ಯಾಯದಲ್ಲಿ ಕಂಪ್ಲೀಟಾಗಿ 2ನೇ ಅಧ್ಯಾಯದಲ್ಲಿ ಅಂದರೆ 7ನೇ ದಿನದಲ್ಲಿ ದೇವರು ತಾನು ಉಂಟು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿ, ಎಲ್ಲವನ್ನು ಸಂಪೂರ್ಣ ಮಾಡಿ ವಿಶ್ರಮಿಸಿಕೊಂಡನು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆ ವಿಶ್ರಮಿಸಿಕೊಂಡಂತಹ ಅದನ್ನು 2ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನ ಜೀವಿತವನ್ನು ಸಂಪೂರ್ಣವಾಗಿ ಕಟ್ಟಿದ್ದಾರೆ. 3ನೇ ಅಧ್ಯಾಯದಲ್ಲಿ ಮನುಷ್ಯನು ದೇವರ ವಿಶ್ರಾಂತಿಯನ್ನು ಕಳ್ಕೊಂಡಿದ್ದಾನೆ. ಅಂದರೆ ದೇವರ ರಕ್ಷಣೆಯನ್ನು, ಸಮಾಧಾನವನ್ನು ಕಳ್ಕೊಂಡಿದ್ದಾನೆ. ತನ್ನ ಆತ್ಮದ ವಿಶ್ರಾಂತಿಯನ್ನು ಕಳ್ಕೊಂಡಿದ್ದಾನೆ ಅವಿಧೇಯನಾಗೋದ್ರ ಮೂಲಕವಾಗಿ. ಆ ಅವಿಧೇಯನಾಗಿರ್ತಕ್ಕಂತಹ ಮನುಷ್ಯನಿಗೆ, ಆ ಆತ್ಮಕ್ಕೆ ತಿರುಗಿ ವಿಶ್ರಾಂತಿ ಕೊಡೋದಕ್ಕೋಸ್ಕರವೇ ದೇವರ ಎಲ್ಲ ಪ್ರಯತ್ನಗಳು ಆಗಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ದೇವರ ಎಲ್ಲ ಆಜ್ಞೆಗಳು, ನಿಯಮಗಳು, ಕಟ್ಟಳೆಗಳು ಮನುಷ್ಯನ ದೇವರ ವಿಶ್ರಾಂತಿ ಸೇರಿಸುವಂಥ ಪ್ರಯತ್ನವೇ ಹೊರತು ಬೇರೆ ಯಾವ ಪ್ರಯತ್ನವೂ ಇಲ್ಲ. ಎಲ್ಲವೂ ಸಹ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡ್ತಕ್ಕಂಥ. ದೇವರಿಗೆ ಸ್ತೋತ್ರ. ಬಹಳಷ್ಟು ವಾಕ್ಯಗಳಿವೆ. ನಾವು ಒಂದು ವಾಕ್ಯ ನೋಡೋಣ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಈಗ ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ, ಜಾನ್ ಚಾಪ್ಟರ್ 16:33. ನನ್ನಲ್ಲಿ ನಿಮಗೆ ಸಮಾಧಾನವಿರುವಂತೆ ಇವುಗಳನ್ನು ನಾನು ನಿಮ್ಮೊಂದಿಗೆ ಮಾತನಾಡಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟಗಳು, ಸಂಕಟಗಳು ಇರುವುದು,
ಆದರೆ ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದನು. ದೇವರಿಗೆ ಸ್ತೋತ್ರ. ಹಾಗಂದ ಕ್ಷಣಕ್ಕೆ ದೇವರು ಯೇಸು ಕ್ರಿಸ್ತರು ಕಷ್ಟಪಡುವವರೇ ಹೊರಹೊತ್ತವರೇ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿದ ಕ್ಷಣಕ್ಕೆ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ಇರಲಿಲ್ಲ, ಖಚಿತವಾಗಿ ಇರುತ್ತೆ. ಆದರೆ ನನ್ನಲ್ಲಿ ನಿಮ್ಮ ಸಮಾಧಾನ ಎಲ್ಲಿರ್ತದೆ? ನನ್ನಲ್ಲಿರುತ್ತೆ. ನಿಮ್ಮ ಆತ್ಮಿಕ ವಿಶ್ರಾಂತಿ ನನ್ನಲ್ಲಿರುತ್ತೆ. ನಾನು ಲೋಕವನ್ನು ಜಯಿಸಿದ್ದೇನೆ, ಸೊ ಹಾಗಾಗಿ ನಿಮಗೆ ಕಷ್ಟ ಆಗಲ್ಲ. ಎಲ್ಲದರಲ್ಲೂ ಸಹ ನಾನು ನಿಮ್ಮ ಸಂಗಡ ಇದ್ದೇನೆ. ನಿಮ್ಮ ಸಂಗಡ ಇದ್ದು ನಾನು ನಿಮ್ಮನ್ನು ನಡೆಸ್ತೇನೆ. ನಿಮಗೆ ಯಾವ ಭಾರವಾಗಲಿ ಹೊರೆ ಆಗಲಿ ಅದು ನಿಮ್ಮದಾಗಿರಲ್ಲ, ನನ್ನದೇ ಆಗಿರುತ್ತೆ ಅಂತ ಹೇಳ್ತಾರೆ. ಬಹಳಷ್ಟು ವಾಕ್ಯಗಳು ನಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕುರಿತಾಗಿ ಹೇಳುತ್ತೆ. ಅದರಲ್ಲಿ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು ನೋಡೋಣ. ಇಬ್ರು ಚಾಪ್ಟರ್ 4 4ನೇ ಅಧ್ಯಾಯ ಬಹಳ ಪ್ರಮುಖವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದಿರ್ತಕ್ಕಂಥದ್ದು ಇಬ್ರಿಯರಿಗೇ, ಅಂದರೆ ಯಹೂದಿಗಳಿಗೆ ಬರೆದಿರ್ತಕ್ಕಂಥದ್ದು. ಆದರೆ ಅಲ್ಲಿ ಬರೆದಂಥವನು ನಾನೇ ಈ ಪತ್ರವನ್ನು ಬರೆದಿದ್ದೇನೆ ಅಂತ ಹೆಸರು ಸೂಚಿಸಿಲ್ಲ. ಕಾರಣ ಆ ದಿನಗಳಲ್ಲಿ ಜನರಲ್ಲಿದ್ದಂಥ ಅವಿಧೇಯತೆ, ಆತ್ಮಿಕತೆಯಲ್ಲಿದ್ದಂತಹ ಅಪನಂಬಿಕಸ್ತಿಕೆ, ಹಿಂಜಾರುವಿಕೆ, ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥದ್ದು, ಸ್ವೇಚ್ಛೆಯಾಗಿ ಜೀವಿಸ್ತಕ್ಕಂಥ ಮನುಷ್ಯರನ್ನು ನೋಡಿ ದೇವರ ಮಾರ್ಗಕ್ಕೆ ಬರೋದಕ್ಕೋಸ್ಕರವಾಗಿ ಆತನ ವಾಕ್ಯದಲ್ಲಿ ಎಚ್ಚರಿಸ್ತಾ ಇದ್ದಾನೆ ಬರೆದಿರ್ತಕ್ಕಂಥವನು. ಆದರೆ ಬರವಣಿಗೆಯನ್ನು ಪರಿಶೀಲಿಸಿದಾಗ ಪೌಲನೇ ಇದನ್ನು ಬರೆದಿರೋದನ್ನ ಅನ್ನೋದಕ್ಕೆ ನನಗೆ ಅನೇಕ ಖಚಿತತೆಗಳು ಉಂಟು. ಬಟ್ ಅವನು ತೋರಿಸ್ಕೊಂಡಿಲ್ಲ. ಕಾರಣ ಆ ಪತ್ರವನ್ನು ಕೊಡೋ ವಿಷಯದಲ್ಲಿ ಅವನಿಗೆ ಧೈರ್ಯ ಇರಲಿಲ್ಲ ಹೇಳ್ಕೊಳ್ಳೋದಕ್ಕೆ. ಜನ ಅಷ್ಟೊಂದು ಕಠಿಣವಾಗಿದ್ದರು. ಯಹೂದಿಗಳಿಗೆ ಅದನ್ನು ಬರೆದಿರ್ತಕ್ಕಂಥದ್ದು ಅವ್ರು ಅಷ್ಟೊಂದು ಕಠಿಣವಾಗಿದ್ದರು. ನಾನು ಬರೆದಿರ್ತಕ್ಕಂಥ ಪತ್ರ ಇದೇ ಆಗಿದೆ, ದೇವರ ಅಂದರೆ ಸಂಪೂರ್ಣ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆಜ್ಞೆಗಳು ಬರೆದಿದ್ದಾನೆ. ಬಟ್ ಹೇಳಕ್ಕೆ ಧೈರ್ಯ ಇರಲಿಲ್ಲ ಅವ್ರಿಗೆ. ಆ ಕ್ಷಣದಲ್ಲಿ ಅದರ ಅವಶ್ಯಕತೆ ಇತ್ತು, ಕೊಟ್ಟಿದ್ದಾನೆ. ಆದರೆ ನಾನೇ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಧೈರ್ಯ ಇರಲಿಲ್ಲ. ಕಾರಣ ಅಷ್ಟು ಮಟ್ಟಕ್ಕೂ ಜನರ ಹೃದಯ ಕಠಿಣವಾಗಿದ್ದರು. ಜನರು ಅಷ್ಟೊಂದು ಕ್ರೂರವಾಗಿ ವರ್ತಿಸ್ತಿದ್ರು. ಬಟ್ ಬರೆದಿರ್ತಕ್ಕಂಥವ್ನು ಮಾತ್ರ ಅನುಕೂಲಕ್ಕೋಸ್ಕರನೇ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆಜ್ಞೆಗಳನ್ನ ಬರೆದಿದ್ದಾನೆ. ಕಾರಣ ನಿಮ್ಮ ಆತ್ಮಗಳ ವಿಶ್ರಾಂತಿಯನ್ನು ಕಂಡುಕೊಳ್ಳ್ರಿ. ದೇವರ ಎಲ್ಲ ಪ್ರಯತ್ನಗಳು ಸಹ ಮನುಷ್ಯನ ಆತ್ಮವನ್ನು ವಿಶ್ರಾಂತಿಗೆ ಸೇರಿಸುವುದಾಗಿದೆ. ದೇವರಿಗೆ ಸ್ತೋತ್ರ. ಬಹಳಷ್ಟು ದುರಾತ್ಮಗಳನ್ನ ಯೇಸು ಕ್ರಿಸ್ತರು ಬಿಡಿಸಿದ್ದಾರೆ. ಅವ್ರ ಸೇವೆ ಸನ್ನಿವೇಶದಲ್ಲಿ ಅಪೊಸ್ತಲರು ಬಿಡಿಸಿದ್ದಾರೆ. ಇವತ್ತಿನವರೆಗೂ ಬಿಡಿಸ್ತೀವಿ. ಆದರೆ ಇದೆಯಾ ಅಂದರೆ ಖಚಿತವಾಗ್ಲೂ ಇದೆ. ಕಾರಣ ಆತ್ಮಿಕ ವಿಶ್ರಾಂತಿ ಇಲ್ಲ. ಸೊ ಆತ್ಮಿಕ ವಿಶ್ರಾಂತಿ ಇದ್ದದರ ನಿಮಿತ್ತವಾಗಿ ಆ ಆತ್ಮಗಳು ಅಲೆತಾ ಇರ್ತವೆ, ಮನುಷ್ಯರನ್ನ ಬಾಧಿಸಿರ್ತವೆ. ಬಾಧಿಸಿ ಜೀವಂತವಾಗಿರ್ತಕ್ಕಂಥ ಮನುಷ್ಯನಿಗೆ ತೊಂದರೆ ಕೊಡೋದ್ರ ನಿಮಿತ್ತವಾಗಿ ಆ ಆತ್ಮಗಳನ್ನ ಬಿಡಿಸಿರೋದು ಅನೇಕ ಸಂಗತಿಗಳು ಉಂಟು. ದೇವರಿಗೆ ಸ್ತೋತ್ರ. ಇವತ್ತು ಇದೆ, ಮುಂದೆನೂ ಇರುತ್ತೆ. ಕಾರಣ ನಾವು ನೋಡ್ತಾ ಇದ್ದೀವಿ ವಾಕ್ಯ ಭಾಗವನ್ನು, ನಂಬುವವರಿಗೆ ಮಾತ್ರ ರಕ್ಷಣೆ ಅಂತ. ದೇವರಿಗೆ ಸ್ತೋತ್ರ. ಇಬ್ರಿಯರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು ನೋಡೋಣ. ಹೀಗಿರಲಾಗಿ ಆತನ ವಿಶ್ರಾಂತಿಯಲ್ಲೇ ಸೇರುವೆನೆಂಬ ವಾಗ್ದಾನವು ಇನ್ನೂ ಉಳಿದಿರಲು ನಿಮ್ಮಲ್ಲಿ ಯಾವನಾದರೂ ಅದನ್ನು ಹೊಂದದಿರುವನೋ ಎಂದು ನಾವು ಭಯಪಡೋಣ. ಅವರಿಗೆ ಸುವಾರ್ತೆಯು ಸಾರೋಣವಾದಂತೆಯೇ ನಮಗೂ ಸಾರಲಾಯಿತು. ಆದರೆ ಕೇಳುವವರು ನಂಬಿಕೆಯಿಂದ ಕೇಳದ ಕಾರಣ ಸಾರಿದ ಆ ವಾಕ್ಯವು ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರಿಗೆ ಸ್ತೋತ್ರ. ಅವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ನಾನು ಕೋಪದಿಂದ ಪ್ರಮಾಣ ಮಾಡಿದನು ಎಂದು ದೇವರು ಪವಿತ್ರ ಗ್ರಂಥದಲ್ಲಿ ಹೇಳಿದಂತೆಯೇ ಈಗ ವಿಶ್ವಾಸದಲ್ಲಿರುವ ನಾವು ಆ ವಿಶ್ರಾಂತಿಯಲ್ಲಿ ಸೇರುವೆವು. ಆದರೂ ಜಗತ್ತಿನ ಸೃಷ್ಟಿಯ ಕಾರ್ಯದಿಂದಲೇ ಆತನ ಕೆಲಸವು ಮುಗಿದ. ದೇವರಿಗೆ ಸ್ತೋತ್ರ. ಯಾವುದೋ ಒಂದು ಸ್ಥಳದಲ್ಲಿ 7ನೇ ದಿವಸವನ್ನು ಕುರಿತು ದೇವರು ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡನು ಎಂತಲೂ ಆ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಎಂದು ಆತನು ಹೇಳಿದನು. ಆದ್ದರಿಂದ ಕೆಲವರು ಅದರಲ್ಲಿ ಪ್ರವೇಶಿಸಲೇಬೇಕೆಂಬುದು ಇನ್ನೂ ಇರುವುದರಿಂದ ಯಾರಿಗೂ ಮೊದಲು ಸುವಾರ್ತೆ ಸಾರಲ್ಪಡಿತೋ ಅವರು ಅವಿಧೇಯತೆಯ ನಿಮಿತ್ತ ಒಳಗೆ ಪ್ರವೇಶಿಸಿಲ್ಲ. ತಿರುಗಿ ಬಹುಕಾಲದ ನಂತರ ಆತನು ದಾವೀದನ ಮೂಲಕ ಇವತ್ತೇ ಎಂದು ಬೇರೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ ನೀವು ಇವತ್ತು ಆತನ ಸ್ವರಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಹೇಳುತ್ತಾನಷ್ಟೇ. ದೇವರಿಗೆ ಸ್ತೋತ್ರ. ಈ ಅಧ್ಯಾಯದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ವಾಕ್ಯಗಳು ನಮಗೆ ಹೇಳುತ್ತೆ, ನಿಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕಂಡುಕೊಳ್ಳ್ರಿ. ದೇವರು ನಿಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕೊಡ್ತಾನೆ. ದೇವರ ಪ್ರಾಯಸ ನಿಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕೊಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರು ಅವರು ಬಂದಿದ್ದಾದರೂ, ಅವರು ಜೀವಿಸಿದ್ದಾರು, ಅವರು ಸುವಾರ್ತೆಯನ್ನು ಸಾರಿದ್ದಾದರೂ, ಅವರು ಶಿಲುಬೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರು, ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾದರು, ಆ ಶಿಲುಬೆಯ ರಕ್ತವನ್ನು ನಮ್ಮ ಪಾಪವನ್ನು ವಿಮೋಚಿಸಿದಾದರೂ ಸಹ ನಮ್ಮ ಆತ್ಮದ ವಿಶ್ರಾಂತಿಗೋಸ್ಕರ. ದೇವರಿಗೆ ಸ್ತೋತ್ರ. ಆತನ ವಾಕ್ಯ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನೂ ದೀನ ಹೃದಯನೂ ಆಗಿರುವುದರಿಂದ ನೀವು ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ.
ಆಗ ನಿಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಆಗಿದೆ ಎಂದು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರ ನೊಗ ಏನಾಗಿದೆ ಅಂದರೆ ಮೃದುವಾಗಿದೆ, ಹಗುರವಾಗಿದೆ. ಯಾಕೆ ಹೇಳಿ? ನಮ್ಮ ಪ್ರಯಾಸ ಏನೂ ಇಲ್ಲ, ನಮ್ಮ ಕಷ್ಟ ಏನೂ ಇಲ್ಲ, ನಮ್ಮ ಯಾವುದೇ ಒಂದು ಕಾರ್ಯಗಳು ನಮ್ಮಿಂದ ದೇವ್ರ ನಿರೀಕ್ಷೆ ಮಾಡ್ತಾಯಿಲ್ಲ. ನಾವು ಬಾಧೆ ಪಡಿಸ್ಕೊಳ್ಳೋದಾಗಲಿ, ನಾವು ಕಷ್ಟಪಡೋದೇ ಆಗಲಿ, ನಾವು ದುಃಖ ಪಡೋದೇ ಆಗಲಿ, ನಮ್ಮನ್ನು ನಾವು ದಂಡಿಸ್ಕೊಳ್ಳೋದೇ ಆಗಲಿ ದೇವ್ರು ಕೇಳ್ತಾ ಇಲ್ಲ. ಅದರಲ್ಲಿ ನಂಬಿಕೆ ಹೇಳಬೇಕು. ನಂಬಿಕೆ ಇಡೋದ್ರ ಮುಖಾಂತರ ನಿಮ್ಮ ಆತ್ಮಿಕ ರಕ್ಷಣೆ ಅಂತ ವಾಕ್ಯ ಹೇಳ್ತಾರೆ. ಸುಲಭ ಅಲ್ವಾ? ಅದು ಆ ನೊಗ ಕಷ್ಟನೋ ಭಾರನೋ ಇಲ್ಲ. ಅದು ಮೃದುವಾಗಿದೆಯಲ್ವಾ? ಸಾತ್ವಿಕವಾದದ್ದು, ಅದು ಮೃದುವಾದದ್ದು, ಹದವಾದದ್ದು, ಹಿತವಾದದ್ದು, ಅದು ಆಶೀರ್ವಾದಕರವಾದದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬತಕ್ಕಂಥ ಪ್ರತಿಯೊಬ್ಬರು ಸಹ ನಮ್ಮ ಆತ್ಮಿಕ ವಿಶ್ರಾಂತಿ ಉಂಟು. ಇದು ಮೃದುವಾದ ಕರೆ ಎಲ್ಲ ಮನುಷ್ಯರಿಗೂ. ಯಾಕೆಂದರೆ ಮನುಷ್ಯರನ್ನು ಸೃಷ್ಟಿ ಮಾಡಿರೋದೇ ಅವರಾಗಿರೋದ್ರಿಂದ ಅವ್ರು ಕೊಟ್ಟಿರ್ತಕ್ಕಂಥ ಕರೆ ಇದಾಗಿದೆ. ನಂಬುವವರಿಗೆ ಮಾತ್ರ ರಕ್ಷಣೆ. ಆಮೇನ್. ಸೊ ಹಾಗಾಗಿ ನಾವು ಹೊಂದ್ಕೊಂಡಿದ್ದೀವ ಆತ್ಮಿಕ ವಿಶ್ರಾಂತಿಯನ್ನು, ಅದರಲ್ಲಿ ನಂಬಿಕಸ್ಥರ ನಡೆಯೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡ್ತಾ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದೀರಾ, ಕಷ್ಟಪಡುವವರೇ ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ಈ ವಾಕ್ಯ ಭಾಗದ ಸನ್ನಿವೇಶದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಾವು ನಿಮಗೆ ವಿಧೇಯರಾಗಿದ್ದೀವಿ. ನಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕಂಡುಕೊಂಡಿದ್ದೀವಿ. ನಾವು ದಾರಿ ತಪ್ಪಿ ಹೋದ ಥರ, ನಾವು ಮೋಸ ಹೋದ ಥರ ನಾವು ನಿಮ್ಮಲ್ಲೇ ಸ್ಥಿರವಾಗಿ ನಡೆಯುವಂತೆ ನೀವೇ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸರಿಸಿ ನಾವು ಬೇಡುವಂತಿದೆ ನಮ್ಮ ಜೀವಗಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.